ನಾಳೆ ಅನುಕುಮಾರ್ ಮತ್ತು ಜಗದೀಶ್ನನ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಇವತ್ತು ಚಿತ್ರದುರ್ಗದಿಂದ ಕರೆತರುತ್ತಿರುವ ಹಿನ್ನೆಲೆಯಲ್ಲಿ ನಾಳೆ ಅವ್ರನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ ಪೊಲೀಸರು. ಇಬ್ಬರನ್ನು ಕೂಡ ಚಿತ್ರದುರ್ಗದಲ್ಲಿ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಬಂದಿದ್ದರು. ಆ ಭಾಗದವರೇ ಇವರು. ಅಲ್ಲೇ ಇವ್ರನ್ನ ಅರೆಸ್ಟ್ ಮಾಡ್ಕೊಂಡು ಬಂದರು. ಸ್ವಲ್ಪ ವಿಳಂಬವಾಗಿದೆ. ಆ ಕಾರಣದಿಂದಾಗಿ ನಾಳೆ ಹಾಜರುಪಡಿಸ್ತೀವಿ ನಾವು ಅಂತ ಹೇಳಿ ಪೊಲೀಸರು ಹೇಳಿದ್ದಾರೆ. ಇದೀಗ ಸದ್ಯ ಇಬ್ಬರನ್ನ ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇದ್ದಾರೆ ಪೊಲೀಸರು. ಆನ್ ದ ವೇ ಇದ್ದಾರೆ ಅವರೆಲ್ಲರೂ ಕೂಡ. ಇನ್ನು ಬಂದ ಮೇಲೆ ಇಷ್ಟೊತ್ತು ನ್ಯಾಯಾಧೀಶರಿಗೆ ತೊಂದರೆ ಕೊಡೋದು ಬೇಡ, ಜೊತೆಗೆ ಲೇಟ್ ಬೇರೆ ಆಗಿದೆ, ಇದು ಒಂದು ಭಾಗ. ನಾಳೆ ಬೆಳಗ್ಗೆ ಹಾಜರುಪಡಿಸಿದ್ರು ಅದೇ ಕಥೆನೇ. ಅವರು ಪರಪ್ರಗ್ರಹಾರಕ್ಕೆ ಹೋಗಬೇಕು. ಸೊ ಹಾಗಾಗಿ ಅಲ್ಲಿ ನೋಡಿ ಇವರಿಬ್ಬರು ಬಂದ್ರಲ್ಲ, ನೋಡಿ ಆ ಮನೆಯಿಂದ ಎದ್ದು ಬಂದ ಇವನು ಅನುಕುಮಾರ್ ಎದ್ದು ಬಂದಿದ್ದಾನೆ. ಇವನು ಕರ್ಕೊಂಡು ಬರ್ತಾ ಇದ್ದಾರೆ ಅವರಲ್ಲಿಂದ. ಕರ್ಕೊಂಡು ಬರ್ತಾ ಇರಬೇಕಾದ್ರೆ ವಿಳಂಬ ಆಗಿದೆ. ಸೊ ನಾಳೆ ಹಾಜರುಪಡಿಸ್ತಾರೆ. ಬಹುತೇಕವಾಗಿ ವಿಭಿನ್ನವಾಗಿ ಏನಾಗಲಿಕ್ಕಿಲ್ಲ ಇವರು ವಿಚಾರದಲ್ಲಿ ತೀರ್ಪು. ಇವರು ಪರಪ್ರಗ್ರಹಾರಕ್ಕೆ ಹೋಗ್ತಾರೆ. ಯಾವಾಗ ಒಂದು ಬೇಲ್ ರದ್ದಾಗುತ್ತೆ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟೇ ತೋರಿಸಿರುವಂಥ ಸ್ಥಾನ. ನ್ಯಾಯಾಧೀಶರ ಮುಂದೆ ಪ್ರೊಸೀಜರ್ ಏನಿರುತ್ತೋ ಆ ಪ್ರೊಸೀಜರನ್ನು ಪೊಲೀಸರು ಫಾಲೋ ಮಾಡಬೇಕಾಗುತ್ತೆ. ಹಾಜರುಪಡಿಸಿದಾಗ ಮೆಡಿಕಲ್ ಚೆಕಪ್ ಆಗಿದೆಯಾ, ಸರಿಯಾಗಿದೆ, ಹೊಡೆದ್ರೇನ್ರಯ್ಯ, ನಿಮಗೇನಾದರೂ ಬಡಿದ್ರ, ಏನು ಕಥೆ ನಿಮ್ಮದು, ಏನು ವಿಚಾರಿಸ್ಕೊಳ್ತಾರೆ. ವಿಚಾರಿಸಿದ್ರೆ ಕಳಿಸಿ ಇವ್ರನ್ನ ಜುಡಿಷಿಯಲ್ ಕಸ್ಟಡಿಗೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಟ್ರಯಲ್ ಕೋರ್ಟ್ಗೆ ಈ ವಿಚಾರಣೆ ಕೂಡ ಸಿದ್ಧತೆ ಒಂದು ಕಡೆ ಆಗಬೇಕಾಗತ್ತೆ. ಆ ಒಂದು ಪ್ರಕ್ರಿಯೆ ಕೂಡ ಒಂದು ಕಡೆ ಶುರುವಾಗುತ್ತೆ.